ಇದು ಇಡೀ ಬೆಂಗಳೂರು ಜನ ನೋಡಲೇಬೇಕಾದಂತಹ ಸುದ್ದಿ. ಇನ್ಮೇಲೆ ಕಾವೇರಿ ನೀರು ಬೇಕಾಬಿಟ್ಟಿ ಬಳಕೆ ಮಾಡೋ ಹಾಗಿಲ್ಲ, ನಿಯಮಗಳಿದಾವೆ. ನೀರು ಪೋಲು ಮಾಡುವವರಿಗೆ ಜಲಮಂಡಳಿಯಿಂದ ಬಿಗ್ ಶಾಕ್. ಮಳೆಯ ಕೊರತೆಯಿಂದ ರಾಜಧಾನಿಯಲ್ಲಿ ಅಂತರ್ಜಲ ಮಟ್ಟ ಕುಸಿತ. ಹಾಗಾಗಿ ನೀವು ನೀರನ್ನ ಬಳಕೆ ಮಾಡಬೇಕಾದ್ರೆ ಇತಿಮಿತಿಯಲ್ಲಿ ಬಳಸಬೇಕು. ಕಾರು ನಾನೇ ತೊಳಿತೀನಿ, ಬೈಕು ನಾನೇ ತೊಳಿತೀನಿ, ಪಕ್ಕದ ಮನೆ ಟ್ರ್ಯಾಕ್ಟರು ನಾನೇ ಕಾವೇರಿ ನೀರಲ್ಲಿ ತೊಳಿತೀನಿ ಅಂತ ಹೋದರೆ ನಿಮಗೆ ದಂಡ ವಿಧಿಸಿ ಯಾರು ಹುಷಾರ್. ಮಳೆಯ ಕೊರತೆಯಿಂದಾಗಿ ಬೆಂಗಳೂರಿನಲ್ಲಿ ಅಂತರ್ಜಲ ಕುಸಿತ ಕಂಡಿದೆ. ಬೆಂಗಳೂರು ನಗರದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುವ ಭೀತಿ ಶುರುವಾಗಿದೆ. ನೀರು ಪೋಲು ಮಾಡುವವರ ಮೇಲೆ ಕ್ರಮಕ್ಕೆ ಮುಂದಾದ ಜಲಮಂಡಳಿ. ಈ ಹಿಂದೆಯೂ ಕೂಡ ಈ ತರಹದ ಒಂದು ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು. ನಿತ್ಯ 1.40 ಕೋಟಿ ಮಂದಿಗೆ ಕಾವೇರಿ ನೀರು ಪೂರೈಕೆ ಆಗ್ತಾ ಇದೆ. ಇನ್ಮೇಲೆ ದಿನ ಕಾವೇರಿ ನೀರು ಬಳಕೆ ಮಾಡಿದರೆ ಹುಷಾರ್. ಇನ್ಮೇಲೆ ಕಾವೇರಿ ನೀರಲ್ಲಿ ಕಾರು ಬೈಕ್ ತೊಳೆಯಂಗಿಲ್ಲ. ಕಾರು ಬೈಕನ್ನು ತೊಳೆಯಂಗಿಲ್ಲ ಕಾವೇರಿ ನೀರಲ್ಲಿ. ಕುಡಿಯುವ ನೀರಿನ ಕಟ್ಟಡ ನಿರ್ಮಾಣಕ್ಕೆ ಕಾರಂಜಿಯಂತಲ್ಲಿ ನೀರು ಬಳಸಂಗಿಲ್ಲ. ನೀರು ಪೋಲು ಮಾಡುವವರ ವಿರುದ್ಧ ಕಾಯ್ದೆ. 1964ರ ಕಲಂ 109ರಂತೆ 5,000 ದಂಡ. ಬೇಸಿಗೆ ಮುನ್ನವೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದಂತಹ ಜಲಮಂಡಳಿ. ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್. ಸೊ ನೋಡಿ, ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಲ್ಲಿ ಕಟ್ಟಡವನ್ನು ಬಲಿಷ್ಠ ಮಾಡೋದಕ್ಕೋಸ್ಕರ ನೀರನ್ನು ಹಾಕಲಾಗುತ್ತೆ. ಸಿಮೆಂಟ್ ಮಿಶ್ರಿತ ಆ ಒಂದು ಫೌಂಡೇಶನಿಗೆ ನೀರನ್ನು ಹಾಕಲಾಗುತ್ತೆ. ಅದಕ್ಕೆ ನೀವು ಕಾವೇರಿ ನೀರು ಹಾಕಂಗಿಲ್ಲ. ಇನ್ನು ನಿಮ್ಮ ಮನೆಯಲ್ಲಿ ಒಂದು 8 ಗಾಡಿ ಇದ್ದರೆ 8 ಗಾಡಿನ ಬೆಳಿಗ್ಗೆ 7 ಗಂಟೆಗೆ ಜೋಡಿಸಿ ನಿಲ್ಲಿಸ್ಬಿಟ್ಟು ಕಾವೇರಿ ನೀರಲ್ಲೇ ವಾಶ್ ಮಾಡುವಂಥದ್ದು, ಆ ಒಂದು ಪ್ರವೃತ್ತಿಯನ್ನು ಕೂಡ ನಿಲ್ಲಿಸಬೇಕಾಗಿ ಬರುತ್ತೆ. ಕಾವೇರಿ ನೀರು ಈಗಾಗಲೇ ಅಂತರ್ಜಲ ಮಟ್ಟ ಕುಸಿತ ಕಂಡಿರೋದ್ರಿಂದಾಗಿ ಬೇಸಿಗೆ ಕಾಲ ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ನೀರಿನ ಸಂಕಷ್ಟ ಎದುರಾಗಬಹುದು ಎನ್ನುವಂಥ ಭೀತಿ ಈಗ ಜಲಮಂಡಳಿ ಈಗಾಗಲೇ ಪ್ರಿಕಾಷನ್ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆಯೂ ಈ ಥರದೊಂದು ನಿಯಮವನ್ನು ತಂದಿತ್ತು. ಆ ನಿಯಮ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಜಾರಿಯಾಗಿರಲಿಲ್ಲ. ಜನ ಅದನ್ನು ನಿರ್ಲಕ್ಷ್ಯ ಮಾಡಿ ತಮ್ಮ ಇಚ್ಛೆ ಬಂದ ಹಾಗೆ ಮಾಡ್ತಾ ಇದ್ರು, ಕಾವೇರಿ ನೀರನ್ನು ಪೋಲು ಮಾಡ್ತಾ ಇದ್ರು. ಇನ್ನು ಮುಂದೆ ಆ ರೀತಿ ಏನಾದರೂ ಪೋಲು ಮಾಡಿದರೆ 5,000 ದಂಡವನ್ನು ವಿಧಿಸಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ.